ಕರ್ಕೊಂಡೋಗಿ ಜಯಮ್ಮನ ದಿವಸ ಅವ್ರು ಸಾಯಿಸ್ಬಿಟ್ಟವ್ರ. ಏನು ಮಾಡ್ಬೇಕಂತ ನನಗೆ ನ್ಯಾಯ ಕೊಡಿಸ್ರಿ, ನನಗೆ ನ್ಯಾಯ ಆಗಬೇಕು. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ದಂಡಿಪುರದ ನಿವಾಸಿ ನರಸಿಂಹಮೂರ್ತಿ ಹಾಗೂ ಸುಜಾತ ಕಳೆದ 6 ವರ್ಷಗಳ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ರು. ಇವರಿಗೆ 3 ವರ್ಷದ ಗಂಡು ಮಗುವಿದೆ. ಕಳೆದ ಜನವರಿ 31ರಂದು ಸುಜಾತ ಅನಾರೋಗ್ಯ ಕಾರಣದಿಂದ ಮೃತಪಟ್ಟಿದ್ದು, ಗಂಡ ನರಸಿಂಹಮೂರ್ತಿ ತನ್ನ 3 ವರ್ಷದ ಮಗುವಿನ ಜೊತೆ ಅತ್ತೆ ಮನೆಯಲ್ಲೇ ವಾಸವಿದ್ದ ಎನ್ನಲಾಗಿದೆ. ಶುಕ್ರವಾರ ರಾತ್ರಿ ತನ್ನ ಅತ್ತೆ ಜಯಮ್ಮ ಅಮರ್ ನಂದೀಶ್ ಎಂಬುವವರು ನರಸಿಂಹಮೂರ್ತಿ ಮೃತದೇಹವನ್ನು ಆಟೋದಲ್ಲಿ ತಂದು ಕುಡಿದು ಬಿದ್ದಿದ್ದಾನೆ ಎಂದು ಹೇಳಿ ಕೊಡಿಗೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆತಂದಿದ್ದಾರೆ. ಆದರೆ ವೈದ್ಯರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆಗ ಮೃತದೇಹವನ್ನ ಗಮನಿಸಿದ ಕುಟುಂಬಸ್ಥರು ಕತ್ತಿನ ಬಳಿ ಕೊಲೆಯ ಗುರುತುಗಳು ಕಂಡುಬಂದಿದ್ದು, ತಕ್ಷಣ ಮೃತನ ತಂಗಿ ಗಾಯತ್ರಿ ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೊಡಿಗೇನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತನ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗುವಿನ ಅಳಲು ನೋಡಿದಾಗ ಸಾರ್ವಜನಿಕರ ಕರುಳು ಹಿಂಡುವಂತಿತ್ತು. ಸ್ಥಳಕ್ಕೆ ಅಡಿಷನಲ್ ಎಸ್ಪಿಗಳಾದ ಗೋಪಾಲ್, ಪುರುಷೋತ್ತಮ್, ಡಿವೈಎಸ್ಪಿ ಮಂಜುನಾಥ್, ಸಿಪಿಐ ಹನುಮಂತರಾಯಪ್ಪ, ಪಿಎಸ್ಐ ರಾಜೇಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಕೊಲೆಯ ದೂರು ಬಂದ ತಕ್ಷಣ ಎಚ್ಚೆತ್ತ ಪೊಲೀಸರು ಕೊಲೆ ಜಾಡು ಹಿಡಿದು ಪರಿಶೀಲನೆ ನಡೆಸಿದಾಗ ಮೃತ ಮೂರ್ತಿ ಪತ್ನಿ ಸುಜಾತ ಜೊತೆ ಅಮರ್ ಎಂಬಾತನ ಅನೈತಿಕ ಸಂಬಂಧವಿರುವುದು ತಿಳಿದು ಬಂದಿದೆ. ಕೊಲೆ ಮರೆ ಮಾಚಲು ಯತ್ನಿಸಿ ಸಾಕ್ಷಿ ನಾಶಪಡಿಸಲು ಯತ್ನಿಸಿರುವುದು ದೃಢಪಟ್ಟಿದೆ. ನರಸಿಂಹಮೂರ್ತಿ ಎಂಬಾತನ ಅತ್ತೆ ಜಯಮ್ಮ ಸುಜಾತ ಜೊತೆ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದ ಅಮರನಾರಾಯಣ ಹಾಗೂ ಬಾವಮೈದ ನಂದೀಶ್ ಸೇರಿ ಅಮರನಾರಾಯಣ ಎಂಬಾತನ ಆಟೋದಲ್ಲಿ ಮದ್ಯಪಾನ ಮಾಡಿಸಿ ದಂಡಿಪುರದ ಬಳಿ ಹಗ್ಗದಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿರುವುದಾಗಿ ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ಕೂಡಲೇ ಆರೋಪಿಗಳನ್ನ ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಏನಾಗಿದೆ ಅಂದ್ರೆ ನನ್ನ ಮಗನ್ನ ಕರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬೇಲ್ದಾರ ಕೆಲಸ ಮಾಡ್ಕೊಂಡು ಮನೆಗೆ ಚೆನ್ನಾಗಿದ್ದವನ್ನ ತಾಯಿ ಮಗ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು. ನನಗೆ ಹೇಳಲೇ ಇಲ್ಲ. ಅವರು ಎಲ್ಲ ಹೋಗಿ ಮದುವೆ ಮಾಡ್ಕೊಂಡು ಅವ್ರ ಮನೆಗೆ ಇಕ್ಕೊಂಡ್ರು. ಒಮ್ದಾಗ ಮದುವೆ ಮಾಡ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು ಎಲ್ಲಿ ಸರಿ ಏರಿ ಎಲ್ಲ ಚೆನ್ನಾಗಿರ್ಲಿ ಅಂತ ನಾನು ಸುಮ್ಮನೆ ಅದೇ. 1 ತಿಂಗಳು 2 ತಿಂಗಳು ಆದಮೇಲೆ ಅವನ್ನ ಅವಾಗ ಹೊಡೆದಿಕ್ತಿದ್ರು. ಜಯಮ್ಮ ಒಂದೊಂದು ದಿವಸ ಅವು ಏನೋ ಒಂದಿಷ್ಟು ಏನೋ ಮಾತಾಡ್ಕೊಂಡ್ರೆ ಹೇಳ್ತಿ ಅವ್ನು ಹಿಡ್ಕೊಂಡು 2 ಸರಿ 3 ಸರಿ ಹೊಡೆದಿಕ್ತರು. ಆದರೂ ನಾವು ಒಂದ್ಸರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು, ಹೊಡಿಬೇಡ ಇನ್ನು ಅವ್ರು ಹೆಂಡ್ತಿ ಗಂಡು ಹಂಗನ ಇಲ್ಲಿ ಅಂತ ಹೇಳಿದ್ರು ಸಾರನ್ನ. ಅಲ್ಲಿಗೂ 2-3 ಸರಿ ಹೊಡೆದಿದ್ದ. ಲಾಟಿಗೆ ನಮ್ಗೆ ಗೊತ್ತಾದ್ರು ಏನೋ ಚೆನ್ನಾಗಿರ್ತಾರೆ, ಗಲಾಟೆ ಮಾಡ್ಕೊಂತಾರೆ. ಮದುವೆ ಆಗಿ 5-7 ವರ್ಷ ಆಗಿತ್ತು, 6 ವರ್ಷ 7 ವರ್ಷ ಆಗಿ ಮಗು 3 ವರ್ಷ ಮಗು. ಅಮ್ಮ ಹೆಂಡ್ತಿ ಸತ್ತೋಯ್ತು. ಹಿಂಗೆ ಕಾಯಿಲೆ ಬಂದು ಟೆಂಪ್ರೇಚರ್ ಏನೋ ಪಿಡ್ಸ್ ಅಂತ ಬಂದು ಆಸ್ಪತ್ರೆ ಹಾಕೊಂಡು ಹೋಗೋಷ್ಟಕ್ಕೆ ಸತ್ತೋಗಿ ಹೆಂಡ್ತಿ ಸೊಸೆ ಹಾಕಬೇಕು. ನಮ್ಮ ಸೊಸೆ ಮಗ ಆಮೇಲೆ ಮಗ ಇತ್ತಂತ ಅವನು ನನ್ನ ಮನೆ ಕರ್ಕೊಂಡೋಗಿ ಬೆಂಗಳೂರಿಗೆ ಇಟ್ಕೊಂಡಿದ್ದೆ. ಕೂಲಿ ನಾಲಿ ಮಾಡಕ್ಕೆ ಹೋಗಿದ್ದು. 4-5 ಜನ ಮಕ್ಕಳು, ನನಗೆ ಹೆಣ್ಣು ಮಕ್ಕಳು. ಅವನು ಅವ್ರ ಮನೆಗೆ ಇಟ್ಕೊಂಡವ್ರೆ. ನನ್ನ ಗಂಡನ ಹಿಂಗೆ ತೀರೋಗ್ಬಿಟ್ಟ. ಅವರೇ ಹೊಡ್ತಾರೆ. ಏನು ಮಾಡಿದ್ರೆ ನನ್ನ ಮಗನ ಹೊಡಿತಾರೆ. ಯಾಕೆ ಹೊಡೆದಿತ್ತು ಅಂತ ಕೇಳಿದ್ಕೆ ನಮ್ಮ ಯಜಮಾನ್ರು ಹಂಗೆ ಸಾಯಿಸ್ಬಿಟ್ಟವ್ರೆ. ಇವಾಗ ನನ್ನ ಮಗ ಎಂಟು ಸತ್ತೋಗೈತಂತೆ, ಮಗ ಐತಂತ, ಮಗನೇ ಐತಂತ ಮನೆಗೆ ಹೋಗಿದ್ದಕ್ಕೆ ದಾರುಣವಾಗಿ ಊರಾಗ್ಬಿಟ್ಟು ಕರ್ಕೊಂಡೋಗಿ ಜಯಮ್ಮನ ದಿವಸ ಅವ್ರ ಸಾಯಿಸ್ಬಿಟ್ಟವ್ರ. ಏನು ಮಾಡ್ಬೇಕಂತ ನನಗೆ ನ್ಯಾಯ ಕೊಡಿಸ್ರಿ, ನನಗೆ ನ್ಯಾಯ ಆಗಬೇಕು. ಇದು ಏನೇ ಆಗಲಿ ನ್ಯಾಯ ತೀರ್ಮಾನ. ನನ್ನ ಮಗ ಎಷ್ಟು ಮಿಲಿ ಒದ್ದಾಡಿದ್ದಾನೆ. ಹಂಗೆ ಧಾರವಾಡಗೆ ಆಟೋಗೆ ಹಾಕ್ಕೊಂಡು ಹೋಗ್ಬಿಟ್ಟು ನೆಂಟ್ರನ್ನೆಲ್ಲ ಕರ್ಕೊಂಡು ಅವರು ಒಂದೊಂದು ದಿವಸ ಜಯಮ್ಮ ಅವ್ರ ನೆಂಟ್ರನ್ನ ಕರ್ಕೊಬಂದು ಊರೇ ಹಾಕ್ಬಿಟ್ಟು ಸಾಯಿಸ್ಬಿಟ್ಟವ್ರೆ. ಕೆನ್ನೆಗೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟವ್ರೆ ನನ್ನ ಮಗನ್ನ. ಏನು ಮಾಡ್ಬೇಕು? ನಮಗೆ ನ್ಯಾಯ ಕೊಡ್ರಿ ಸರ್, ನ್ಯಾಯಕ್ಕೆ ತೀರ್ಬೇಕು. ನಾನೇನು ಮಾಡ್ಬೇಕು ನನಗೆ ಗೊತ್ತಿಲ್ಲ. 6 ಜನ ಮಕ್ಕಳು, ಅವನೇ ದೊಡ್ಡನು. ನನ್ನ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾನೆ. ನನ್ನ ಗಂಡನ ಸತ್ತಾಗೆ ನನ್ನ ಗಂಡನ ಹೋದಂಗೆ ಅವನ್ನ ಸಾಯಿಸಿಬಿಟ್ಟವ್ರೆ. ನಮಗೆ ಅವ್ರಿಗೆ ಏನು ಶಿಕ್ಷೆ ಬೇಕೇ ಬೇಕು. ನಮಗೆ ನ್ಯಾಯ ಕೊಡಲೇಬೇಕು. ನಮ್ಮನ್ನ ಅನ್ಯಾಯ ಮಾಡೋನೆ ನನ್ನ ಮಗನ ಅನ್ಯಾಯವಾಗಿ ಸಾಯಿಸ್ಬಿಟ್ಟವ್ರೆ. ಸತೀಶ್ ಎಸ್, ಸಿಟಿವಿ ನ್ಯೂಸ್, ತುಮಕೂರು.
ಕರ್ಕೊಂಡೋಗಿ ಜಯಮ್ಮನ ದಿವಸ ಅವ್ರು ಸಾಯಿಸ್ಬಿಟ್ಟವ್ರ. ಯಾರು ಮಾಡ್ಬೇಕಂತ ನನಗೆ ನ್ಯಾಯ ಕೊಡಿಸ್ರಿ, ನನಗೆ ನ್ಯಾಯ ಆಗಬೇಕು.